2004ರಲ್ಲಿ ನಾವು ಈ ಕಾನೂನನ್ನು ತೆಗೆದುಕೊಂಡು ಬಂದಿದ್ದೇವೆ. ಈ ಕಾನೂನು ಮುಖ್ಯ ಉದ್ದೇಶ ಈ ಪಾನ್ಜಿ ಸ್ಕೀಮ್ಸು ಮತ್ತು ಪಿರಮಿಡ್ ಸ್ಕೀಮ್ಸ್ ಇದಾವಲ್ಲ, ಅಂದರೆ ನಾನು ಒಂದು ಸ್ವಲ್ಪ ಡಿಪಾಸಿಟ್ ಇರೋದು, ನಾನು ಇನ್ನು 4 ಜನ ಕರ್ಕೊಂಡು ಬಂದು ಇಡಿಸ್ಬೇಕು, ಅವ್ರು ಇನ್ನೊಂದು 4 ಜನ, ಈ ಥರದ್ದು ಪಿರಮಿಡ್ ಸ್ಕೀಮು. ಇನ್ನು ಕೆಲವರು ಭಾಳ ಹೈ ಬಡ್ಡಿ ಕೊಡ್ತೇವೆ, ಅಥವಾ ಇವತ್ತು ನೀವು ಡಿಪಾಸಿಟ್ರೆ ಇನ್ನು 1 ತಿಂಗಳಿಗೆ 2 ತಿಂಗಳಿಗೆ ಅರ್ಧ ರೇಟ್ಗೆ ರೆಫ್ರಿಜರೇಟರ್ ಕೊಡ್ತೇವೆ, ಟಿವಿ ಕೊಡ್ತೇವೆ, ಈ ಥರ ಬೇರೆ ಬೇರೆ ನೇಚರು. ಅದರ ಜೊತೆಗೆ ಇದೇ ಮುಂದುವರೆದು ಇತ್ತೀಚಿನ ವರ್ಷಗಳಲ್ಲಿ, ಕಳೆದ 6-7 ವರ್ಷಗಳಲ್ಲಿ IMA ಅವು ಇವು ಎಲ್ಲಾನು ಕೂಡ ಆ ಥರ ಅಲ್ಲಿ ಹೈ ಇಂಟ್ರೆಸ್ಟ್ ರೇಟ್ ಕೊಡುವಂತಹದ್ದು ಇವೆಲ್ಲ. ಸೊ ಇವೆಲ್ಲ ಬಡವರನ್ನ ವಂಚಿಸುವಂತಹ ಕೆಲಸಗಳು. ಈಗ ಇದು ಬಂದು 20 ವರ್ಷ ಆಗಿದೆ ಕಾನೂನು. ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಇದರ ಬಗ್ಗೆ ಕೇಸುಗಳಾಗಿ ಸೆಟಲ್ಮೆಂಟ್ ಆಗ್ತಾ ಇದೆ. ಆಗುವಾಗ ಅನುಷ್ಠಾನ ಮಾಡುವಾಗ ಕೆಲವೊಂದು ಕಾನೂನಿನಲ್ಲಿ ಬದಲಾವಣೆಗಳು ತಗೊಂಡು ಬಂದ್ರೆ ಈ ಕಾನೂನನ್ನ ಇನ್ನಷ್ಟು ಸಮರ್ಪಕವಾಗಿ ಅನುಷ್ಠಾನ ಮಾಡಬಹುದು, ಬಾಧಿತರಿಗೆ ಇನ್ನಷ್ಟು ಪರಿಹಾರ ಕೊಡಬಹುದು ಅಂತ ಅನುಭವದ ಆಧಾರದ ಮೇಲೆ ಕಳೆದ 2 ವರ್ಷಗಳಿಂದ ಏನೇನು ತಿದ್ದುಪಡಿ ಮಾಡಬೇಕು ಅಂತ ವಿಚಾರ ಮಾಡಿ ಒಂದು 4-6 ತಿದ್ದುಪಡಿಗಳನ್ನ ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ತಗೊಂಡು ಬಂದಿದ್ದೇವೆ. ಕೆಲವು ಇಂಪ್ಲಿಮೆಂಟಿಂಗ್ ಆಫೀಸರ್ಸ್ಗೆ ಇಂಪ್ಲಿಮೆಂಟ್ ಆಫೀಸರ್ಸ್ಗೆ ಪವರ್ಸ್ ಅನ್ನ ಕೊಡುವಂತಹದ್ದು, ಕೆಲವು ಡೆಫಿನಿಷನ್ ಚೇಂಜ್ ಮಾಡುವಂತಹದ್ದು. ಒಟ್ಟಾರೆ ಉದ್ದೇಶ ಏನಂದ್ರೆ ಇದು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು, ನಷ್ಟಕ್ಕೆ ಒಳಗಾಗಿರ್ತಕ್ಕಂತಹ ಠೇವಣಿದಾರರಿಗೆ ಸಹಾಯ ಆಗಬೇಕು, ಅವರಿಗೆ ಹಣ ವಾಪಸ್ ಸಿಗಬೇಕು, ಕೊಡೋದಕ್ಕೆ ಸರಳೀಕರಣಕ್ಕೆ ಏನೆಲ್ಲ ಕ್ರಮ ಬೇಕೋ ಅವುಗಳನ್ನ ತಿದ್ದುಪಡಿಯಲ್ಲಿ ತಗೊಂಡು ಬಂದಿದ್ದೇವೆ. ಇದಕ್ಕೆ ಅಂಗೀಕಾರ ಕೊಡಬೇಕು ಅಥವಾ ಸಲಹೆ ಇದ್ರೆ ಕೊಡಬೇಕು ಅಂತ ಕೋರ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಬಿಲ್ಲನ್ನ ಸ್ವಾಗತ ಮಾಡ್ತೀನಿ. ಬಟ್ ಇಲ್ಲೇನಾಗ್ತಾ ಇದೆ, ಇಡೀ ರಾಜ್ಯದಲ್ಲಿ ಈ ಥರದ್ದು ನನ್ ತಿಳಿದಂಗೆ 106 ಜನ ಸತ್ತು ಹೋಗ್ತಿದ್ದಾರೆ. ನನ್ಗೆ ಗೊತ್ತಿದ್ದಂಗೆ ನನ್ನ ಒಂದು ದಾಸರಹಳ್ಳಿಯಲ್ಲಿ ಒಬ್ರು ಹೆಣ್ಮಗಳು ಈ ಥರದ ಸಿಕ್ಕಾಕೊಂಡು ಕೊನೆಗೆ ಸೂಸೈಡ್ ಮಾಡ್ಕೊಂಡ್ರು. ಅಂದ್ರೆ ಇಲ್ಲಿ ಕಠಿಣ ಕಾನೂನುಗಳಿಲ್ಲ, ನೀವು ಇಂಪ್ಲಿಮೆಂಟ್ ಮಾಡ್ತೀರಿ. ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನೀವು ಒಂದ್ಸರಿ ಸೀಸ್ ಮಾಡ್ತೀರಲ್ಲ, ಆ ಸೀಸ್ ಮಾಡಿದ್ನ ಮೆಟೀರಿಯಲ್ನ ಅವನ ಯಾರು ಸಿಗ್ಬೇಕಲ್ಲ, ಅವನು ಸಿಗ್ಬೇಕಾದ್ರೆ 5 ವರ್ಷ ತಗೊಂತದೆ. 5 ವರ್ಷ ನಾವು ಸೀಸ್ ಮಾಡ್ತೀರಿ, ಅದನ್ನ ವಾಪಸ್ ಅವನಿಗೆ ಮತ್ತೆ ಯಾರೋ ಡಿಪಾಸಿಟ್ದಾರ ಇರ್ತಾರಲ್ಲ, ಎಷ್ಟಿರ್ತತೋ ಅವನು ಲೂಟಿ ಹೊಡೆದ್ಬಿಟ್ಟಿರ್ತಾನೆ. ಇವಾಗ ಒಂದು 100 ಕೋಟಿ ಹೊಡೆದಿದ್ರೆ ಒಂದು 10 ಕೋಟಿ ಮಾತ್ರ ಸಿಗೋದು ನಮ್ಗೆ. 10 ಕೋಟಿನ ಅವನಿಗೆ ಸ್ವಲ್ಪಕ್ಕೆ 5 ವರ್ಷ ತಗೊಂತಾರೆ. ಅದು ಆಗ್ಬಾರ್ದು. ಇಮಿಡಿಯೇಟ್ ಆಗಿ ಸೀಸ್ ಆದ ತಕ್ಷಣ ಅದಕ್ಕೆ ಆಕ್ಷನ್ ಮಾಡಿ ಕೋರ್ಟಿಂದ ಪರ್ಮಿಷನ್ ತಗೊಳಕ್ಕೆ ಡಿಲೇ, ಇದೆಲ್ಲ ಕೋರ್ಟ್ ಪರ್ಮಿಷನ್ಸ್ ಡಿಲೇ ಆಗ್ತಾ ಇದೆ. ಇದನ್ನ ಸರಳೀಕರಣ ಮಾಡಬೇಕು. ಮತ್ತೆ ಪನಿಷ್ಮೆಂಟ್ ಇದೆಯಲ್ಲ, ಇವರೆಲ್ಲ ಬಹಳ ಬೇರೆ ಬೇರೆ ರಾಜ್ಯ, ತಮಿಳುನಾಡು ಈ ಕಡೆಯಿಂದ ಎಲ್ಲ ಬಂದಿರೋರು, ಈಸಿಯಾಗಿ ಕೋರ್ಟಲ್ಲಿ ಬೇಲ್ ತಗೊಂಡು ಹೊರಟೋದ್ರೆ ಸಿಗದೇ ಇಲ್ಲ, ಅವರು ಸಿಗದೇ ಇಲ್ಲ. ಅದಕ್ಕೆ ಅವ್ರನ್ನೇನಾದ್ರೂ ಗೂಂಡಾ ಆಕ್ಟ್ ಅಲ್ಲಿ ಹಾಕಿ, ಗೂಂಡಾ ಆಕ್ಟ್ ಹಾಕ್ಬಿಟ್ಟು ಹಾಕಿದ್ರೆ ಯಾರು ಕರ್ನಾಟಕದೊಳಗಡೆ ಬರೋದೇ ಇಲ್ಲ. ದಯವಿಟ್ಟು ಗೂಂಡಾ ಆಕ್ಟ್ ಹಾಕಿ, ಗೂಂಡಾ ಆಕ್ಟ್ ಹಾಕಿದ್ರೆ ಯಾರು ಕರ್ನಾಟಕ, ನಾನು ನನ್ನ ಗೊತ್ತಿಲ್ಲ 106 ಜನ ಸತ್ತಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಸಚಿವರು ಕ್ಲಾರಿಫಿಕೇಶನ್. ಮಾನ್ಯ ಸಭಾಧ್ಯಕ್ಷರೇ, ಏನೊಂದು ಘಟನೆ ನಡೆದ ನಂತರ ಯಾವ ರೀತಿ ಅದನ್ನ ರಿಕವರಿ ಮಾಡಲಿಕ್ಕೆ ಇವತ್ತು ಕಾನೂನಲ್ಲಿ ತಿದ್ದುಪಡಿ ತರುವಂತದ್ದಾಗಿದೆ. ಒಟ್ಟಾರೆ ಈ ಸ್ಕೀಮ್ಗಳು, ಪಿರಮಿಡ್ ಸ್ಕೀಮ್, ಪಾನ್ಜಿ ಸ್ಕೀಮ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವನ್ನ ಕೆಲವು ರಾಷ್ಟ್ರದಲ್ಲಿ, ರಾಜ್ಯಗಳಲ್ಲಿ ಇದನ್ನು ಬ್ಯಾನು ಮಾಡಿರುವಂತದ್ದಿದೆ. ಇಂಥ ಪಿರಮಿಡ್ ಸ್ಕೀಮ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಯಾವ ರೀತಿನೂ ಪ್ರಾಫಿಟ್ಸ್, ಈ ರೀತಿ ಪ್ರಾಫಿಟ್ಗಳು ತರಲಿಕ್ಕೆ ಸಾಧ್ಯವಿರಲ್ಲ ಅವ್ರ ಹತ್ರ. ಆದರೂ ಸಹ ಜನರನ್ನ ಮೋಸ ಮಾಡಲಿಕ್ಕೆ ಇಂಥ ಯೋಜನೆಗಳು, ನಾವು ಎಷ್ಟೇ ಕಾನೂನುಗಳು ತಂದರೂ ಸಹ ಅದನ್ನು ಅನುಷ್ಠಾನ ಮಾಡೋದ್ರಲ್ಲಿ ಬಹಳ ಕಷ್ಟಕರವಾಗಿರ್ತದೆ. ಈಗಾಗಲೇ ನಮ್ಮ ಪ್ರತಿಪಕ್ಷದ ನಾಯಕರು ಮಾತಾಡಿದಾಗೆ ಇದು ಕಾನೂನು ತಂದಿದ್ರೂ ಸಹ ಅನುಷ್ಠಾನ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನೇನು ಕೋರ್ಕೋತೀನಿ ಸರ್ಕಾರವನ್ನ, ಈ ಇಂಥ ಪಿರಮಿಡ್ ಸ್ಕೀಮ್ಗಳು ಮತ್ತು ಪಾನ್ಜಿ ಸ್ಕೀಮ್ನೇ ಅವಕಾಶವನ್ನು ಮಾಡಿಕೊಡ್ಬೇಡಿ. ಫಸ್ಟ್ ಆಫ್ ಆಲ್ ಇದನ್ನ ನಿರ್ಬಂಧನೆಯನ್ನು ಮಾಡಲಿಕ್ಕೆ, ಅದನ್ನು ತಡೆಗಟ್ಟಲಿಕ್ಕೆ ಏನು ಕ್ರಮವನ್ನು ವಹಿಸಬೇಕೋ ಆ ಕಾನೂನು ತಿದ್ದುಪಡಿಯನ್ನು ತನ್ನಿ ಅನ್ನುವಂಥದ್ದು ನಾನು ಸರ್ಕಾರವನ್ನು ಕೇಳ್ಕೊತೀನಿ. ಓಕೆ, ಯಾರಿಗೇನಂದ್ರೆ ವಿಶೇಷವಾಗಿ ಈ
ಇನ್ನಷ್ಟು ಬಿಗಿಯಾಗಿರಬೇಕು ಅಂತ ನನ್ನ ವಿನಂತಿ. ಈ ಸದನದಲ್ಲೇ ನಾವು ಒಂದ್ಸರಿ ಬಹಳ ಚರ್ಚೆ ಆಯಿತು. ವಿನಿವಿಂಕ್ ಪ್ರಕರಣದ ನಂತರ ಏನೋ ಒಂದು ಟೀಕ್ ವುಡ್ ಅಂತೇಳಿ ಹೇಳಿ ಬಂದಿತ್ತು. ಈ ಟೀಕ್ ಪ್ಲಾಂಟೇಶನ್ ಮಾಡ್ತೀನಿ ಅಂತ ಹಳ್ಳಿಯಲ್ಲಿ ಏಜೆಂಟ್ಗಳನ್ನು ಇಟ್ಟು ಕಲೆಕ್ಟ್ ಮಾಡೋದು. ಗುರು ಟೀಕ್ ಅಂತೇಳಿ ಹೇಳಿ ಸುಮಾರು 1000 ಕೋಟಿ ಹತ್ತತ್ರ ಕಲೆಕ್ಟ್ ಮಾಡಿಬಿಟ್ಟಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಊರಿನಲ್ಲಿ ಇದ್ದವರಿಗೆಲ್ಲ ಜೀಪ್ ಕೊಟ್ಬಿಟ್ಟಿದ್ದ, ಎಲ್ಲ ಮನೆಗೆ ಹೋಗಿ ಕಲೆಕ್ಷನ್ ಮಾಡೋದು, ಇದು ಮಾಡೋದು. ಅವರೇನು ನಾವು ಫೀಲ್ಡ್ ಆಫೀಸರ್ಗಳು ಅಂತ ತಿರುಗಾಟ ಮಾಡ್ತಾ ಇದ್ರು. ನಾನು ಇದನ್ನು ಚರ್ಚೆ ಮಾಡಿದೆ. ಬಹಳ ಪ್ರಮುಖರು, ನಮ್ಮ ರಾಜ್ಯದ ಬಹಳ ಪ್ರಮುಖ ಸ್ವಾಮೀಜಿಯವರು ನನಗೆ ಫೋನ್ ಮಾಡಿದ್ರು. ಏನಪ್ಪ, ನನ್ನ ಮಠದ ಶಿಷ್ಯ ಅವ್ನು ಮಾಡಿದಕ್ಕೆ ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ ನೀವು ಅಂತ. ನಾನು ಅವ್ರಿಗೆ ಹೇಳಿದೆ, ಸ್ವಾಮೀಜಿ ಕೇಳಿ, ಅವನು ಎಷ್ಟೋ 1000 ಎಕರೆ ಪ್ಲಾಂಟೇಶನ್ ಕೊಂಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲಿದೆ ಪ್ಲಾಂಟೇಶನ್ ಅಂತ ಹೇಳಿ ಹುಡುಕ್ಬೇಕು. ಅವ್ನು ಸಾಬೀತು ಮಾಡಿದ್ರೆ ಅವ್ನು ಕಲೆಕ್ಷನ್ ಮಾಡಲಿ ಅಂತ ಹೇಳಿ ಹೇಳಿದೆ. 15 ದಿವಸಕ್ಕೆ ಅವನು ಬಿದ್ದೋಯ್ತು ಸಂಸ್ಥೆ. ಆ ಹಣ ಯಾರು ವಸೂಲಿ ಮಾಡಿದ್ದಾರೆ ಏನು ಅಂತ ಹೇಳಿ ಏನೂ ಇಲ್ಲ. ನಮ್ಮ ಜನ ಪೂರ್ತಿ ಕಳ್ಕೊಂಡ್ರು. ಒಬ್ಬ ಇಲ್ಲಿ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡಿದ್ರು ಒಂದು ಬ್ಯಾಂಕು, ಸಹಕಾರಿ ಕಾಯ್ದೆ ಪ್ರಕಾರ ಅಧ್ಯಕ್ಷರೇ. ತೀರ್ಥಹಳ್ಳಿನಲ್ಲಿ ಒಂದು ಬ್ರಾಂಚ್ ಮಾಡಿದ. ನನ್ನನ್ನು ಉದ್ಘಾಟನೆ ಕರ್ಕೊಂಡು ಹೋಗಿದ್ದ. ಆತ ಹೇಳ್ತಾನೆ, ಡಿ ಕೆ ಶಿವಕುಮಾರ್ ಅವರು, ಅಶೋಕ್ ಅವರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅವರೆಲ್ಲ ಇದರಲ್ಲಿ ಅವರು ಎಂಥದೋ ಆಗಿದ್ದಾರೆ, ಹಾಗಾಗಿ ಏನಾಗಿದ್ದಾರೆ ಅಂತ ಅಲ್ಲ ಕೇಳಿ, ಅಲ್ಲಲ್ಲ ಅಲ್ಲ ಕೇಳಿ ಕೇಳಿ. ನಾನು ಹೇಳಿದೆ, ಅಲ್ಲಪ್ಪ ಶಿವಕುಮಾರ್ ಅವರು, ಅಶೋಕ್ ಅವರು ನನಗೆ ಗೊತ್ತಿದ್ದಾರೆ, ಆದರೆ ನನ್ನನ್ನು ಇಂಪ್ರೆಸ್ ಮಾಡ್ಲಿಕ್ಕೆ ಅವ ಹೇಳಿದ್ದು. ನಾನೇನು ತಕರಾರು ಮಾಡ್ತೀನೋ ಅಂತ ಹೇಳಿ ನನ್ನ ಇಂಪ್ರೆಸ್ ಮಾಡಲಿಕ್ಕೆ. ಮತ್ತು ಇವರಿಬ್ರು ಒಕ್ಕಲಿಗರು, ಹಂಗ ನಾನು ಒಕ್ಕಲಿಗರು ಇದ್ದೀನಲ್ಲ, ಹಾಗಾಗಿ ಇದೆಲ್ಲ ಒಂಥರ ಈ ಒಕ್ಕಲಿಗರ ಜಾತಿದು ಅನ್ನೋ ಹಂಗೆ ಬಿಂಬಿಸ್ತಾ ಇಲ್ಲ. ಒಕ್ಕಲಿಗರವನ್ನೇ ಅವನು ಶುರು ಮಾಡ್ದ. ಹಾಗಾಗಿ ಅಧ್ಯಕ್ಷರೇ, ಆತ ಎಲ್ಲ ಕಲೆಕ್ಷನ್ ಆಯ್ತು, ಪಿಗ್ಮಿ ಎಲ್ಲ ಕಲೆಕ್ಷನ್ ಆಯ್ತು. ನನ್ನ ಜೊತೆ ಇದ್ದಂತ ಒಬ್ಬ ಡ್ರೈವರ್ ಕೆಲಸ ಬಿಟ್ಟು ಹೋಗ್ಬಿಟ್ಟ. ಕೆಲಸ ಬಿಟ್ಟು ಹೋಗಿ ಅಲ್ಲಿ ಪಿಗ್ಮಿ ಕಲೆಕ್ಷನ್ ಮಾಡ್ತಾ ಇದ್ದೀನಿ ಅಣ್ಣ, ಭಾರಿ ಒಳ್ಳೆ ಲಾಭ ಬರ್ತದೆ ನನಗೆ ಅಂದ. ನಾನು ಅವನಿಗೆ ಹೇಳಿದೆ, ಇಲ್ಲೋ ಇದು ಭಾಳ ದಿವಸ ಇಲ್ಲ ಅಂತ. ಇಲ್ಲ ಅಣ್ಣ, ಒಳ್ಳೆ ಸಂಬಳ ಬರ್ತದೆ ನನಗೆ ಅಂತ ಹೋದ. ಸರ್, 1 ವರ್ಷದೊಳಗೆ ನಗದು ಬಿದ್ದು ಹೋಯ್ತದು. ಈಗ ಅವನ ಮನೆ ಬಾಗಿಲಿಗೆ ಈ ಪಾದರಕ್ಷೆಗಳನ್ನು ಹಿಡ್ಕೊಂಡು ಹೋಗ್ತಾರೆ ಅವನಿಗೆ ಇದನ್ನ ಕೊಟ್ಟಂಥವ್ರು. ಪಾಪ ಅವ್ನು ಬಂದು ಗೊಳೋ ಅಂತ ಇಲ್ಲೆಲ್ಲ ಮಾಡಿ ಅವನ ಮೇಲೆ ಕೇಸ್ ಹಾಕಿಸಿ FIR ಮಾಡಿಸ್ತೀನಿ ನಾನು. ಇಲ್ಲಿ ನೋಡಿದ್ರೆ ಅವ ಸತ್ತೋದ, ಉಳಿದಂಥವ್ರೆಲ್ಲ ಇದಾದ್ರು, ಅವನಿಗೇನು ಆಸ್ತಿ ಇಲ್ಲ. ಕೊನೆಯಲ್ಲಿ ಕೇಳಿದ್ರೆ ನಿಮ್ಮ ರೆವಿನ್ಯೂ ಇಲಾಖೆನಲ್ಲಿ ಇನ್ನೂ ಅದು ಇದಿದೆ, ಕಡತಗಳಿದ್ದಾವೆ. ಅವ್ರು ಹೇಳ್ತಾರೆ, ನಮ್ಗೆ ಆಡಿಟ್ರ್ ಇಲ್ಲ ಸರ್, ನಾವು ಫೈನಲ್ ಮಾಡೋದು ಹೆಂಗೆ ಅಂತ. ಆಮೇಲೆ ಕೇಳಿದ್ರೆ ತೀರ್ಥಹಳ್ಳಿಯಲ್ಲಿ ಬ್ರಾಂಚ್ ಮಾಡ್ಲಿಕ್ಕೆ ಅವನಿಗೆ ಅಧಿಕಾರ ಇರಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನ್ ಮಾಡ್ಬೇಕಂತ ಹೇಳಿ ಬಿಲ್ ಅಲ್ಲ, ಈ ಕಾಯ್ದೆಗಳನ್ನ ನಾವು ಮಾಡ್ತೀವಿ. ಎಲ್ಲೋ ಬ್ರಾಂಚ್ ಮಾಡ್ಲಿಕ್ಕೆ ಅಧಿಕಾರ ಇಲ್ದಿದ್ದಲ್ಲಿ ಅವ್ನು ಬ್ರಾಂಚ್ ಮಾಡೋದು. ವ್ಯಾಪ್ತಿ ಏನು ಅಂತ ಹೇಳಿ ಏನೂ ಇಲ್ಲ. 1000 ಕೋಟಿ ಕಲೆಕ್ಟ್ ಮಾಡೋ ತನಕ ಇಡೀ ಸರ್ಕಾರ ಕಣ್ಮುಚ್ಚಿಕೊಂಡು ಕೂತ್ಕೊಳ್ಬೇಕಲ್ಲ ಅಂತ ನಾನು ಹೇಳೋದು. ಯಾರಲ್ಲಿ ನೋಡೋದು ಯಾರು? ಕೋಆಪರೇಟಿವ್ ಎಕ್ಸ್ಟೆನ್ಷನ್ ಆಫೀಸರ್ ಇದಾನ, ಇದು ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿಯವರ, ಯಾರು ನೋಡೋದಿದು? ಯಾವ ಅಧಿಕಾರಿಯ ಕೆಳಗಡೆ ಬರ್ತದೆ? ಇವರೆಲ್ಲ ಅಲ್ಲಿ ಸ್ಥಾಪನೆ ಮಾಡ್ಕೊಂಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಧೈರ್ಯವಾಗಿ. ನಿನ್ನೆ ಎಲ್ಲ ಮೊನ್ನೆ ಒಬ್ರು ಬಂದಿದ್ದಾರೆ, ಉದ್ಘಾಟನೆಗೆ ಬರಬೇಕು ಅಂತ ತೀರ್ಥಹಳ್ಳಿನಲ್ಲಿ. ಇಂಥದ್ದೇ ಒಂದು ಬ್ಯಾಂಕ್. ನಾನು ಹೇಳಿದೆ, ನಿನಗೆ ಮೊದಲು ನಿನಗೆ ಅದು ಇದೇನಿದೆ ಅಂತ ಹೇಳಿ ನಿಂದೆಲ್ಲ ದಾಖಲಾತಿ ತಂದು ತೋರಿಸು, ಇಲ್ಲದೇ ಇದ್ರೆ ನಿನ್ಗೆ ಪೊಲೀಸಿಗೆ ಕೊಟ್ಟು ನಿನ್ನ ಓಡಿಸ್ತೀನಿ ಅಂತ ಹೇಳಿದ್ದೀನಿ. ದಿನಕ್ಕೆ ಒಬ್ಬೊಬ್ರು ಸರ್, ಇದು ದೊಡ್ಡ ದುಡ್ಡು ಮಾಡುವಂಥ ಒಂದು ದೊಡ್ಡ ದಂಧೆ ಆಗಿದೆ. ಕೃಷ್ಣ ಬೈರೇಗೌಡರೆ, ದಯವಿಟ್ಟು ಸಾಧ್ಯ ಆಗೋದಾದ್ರೆ ಇದಕ್ಕೆ ಇನ್ನಷ್ಟು ಬಿಗಿಯಾದಂಥ ಯಾವ್ದಾದ್ರು ತನ್ನಿ. ಅವ್ರು ಮಾಡಲೇಬಾರ್ದು. ಅವ್ರು ಓಪನ್ ಮಾಡೋದ್ರ ಒಳಗಾಗಿ ಅಷ್ಟು ದಾಖಲೆಯನ್ನ ಮಾಡದೇನೆ ಹಣ ಕಲೆಕ್ಷನ್ ಮಾಡಿದ್ದಾರೆ ಅಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲು ಒಳಗಿಡಬೇಕು. ಈಗ ಹುಡುಗಾಟನ ಸರ್. ಸರಿ, ಈ ಇಂಡಿವಿಜುವಲ್ ಆಗಿ ಈಗ ನಾನು ಒಂದು 50,000 ಕಳ್ಕೊಂತೀನಿ, ನಾನು ಎಲ್ಲಿ ಕೋರ್ಟಿಗೆ ಹೋಗ್ಲಿ, ಸತ್ತು ಹೋಗ್ಲಿ ಅಂತ ಹೇಳಿ ಸುಮ್ಮನೆ ಬಿಡ್ತೀನಿ. ಹೀಗೆ ಎಲ್ಲರೂ ಕೂಡ ಹಂಗೆ ಆಗಿದ್ದಾರೆ. ಅಲ್ಲಿ ಹೇಳೋ ವಿಚಾರ ಸರ್, ಈಗ ಈ ಕಾಯ್ದೆ ಇದರಲ್ಲಿ ಸ್ಪಷ್ಟತೆ ಬೇಕು. ಯಾವ ಅಧಿಕಾರಿ ಇದನ್ನ ಎನ್ಕ್ವೈರಿ ಮಾಡೋನು ಯಾರು, ಇದ್ರ ಮೇಲೆ ಕೇಸ್ ಹಾಕೋದು ಯಾರು, ಯಾವ ಅಧಿಕಾರಿಯ ವ್ಯಾಪ್ತಿಗೆ ಬರ್ತದೆ, ಯಾವ ಇಲಾಖೆಯ ವ್ಯಾಪ್ತಿಗೆ ಇದು
ಬರ್ತದೆ. ಈ ಕಾಯ್ದೆ ಪ್ರಕಾರ ನಿರ್ಬಂಧ ಮಾಡೋದು ಹೇಗೆ, ಅವ್ರ ಮೇಲೆ ಕ್ರಮ ತಗೊಳ್ಳೋದು ಹೇಗೆ, ಇದು ದಯವಿಟ್ಟು ಕ್ಲಾರಿಫೈ ಮಾಡಿ. ಹಲೋ ಸರ್. ಸಿದ್ದು ಫಾಸ್ಟ್ ಸಜೆಷನ್ಸ್ ಕೊಡಿ. ಅಧ್ಯಕ್ಷರೇ, ಇದೇ ತರ ಬೇರೆ ಬೇರೆ ಹೆಸರಿನಿಂದ ಈ ವಂಚನೆ ಮಾಡೋರು ಮಾಡ್ತಾರೆ. ಈಗ ಪುಣಾದ ಒಂದು ಕಂಪನಿ ಈಗ 4-6 ವರ್ಷಗಳ ಹಿಂದೆ ಅಲ್ಲ 500 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ಯಾರ. ಹೊರ್ಟಿಕಲ್ ಟರ್ಮರಿಕ್ ಅಂತ. ನೀವು ಒಂದು 50 ಲಕ್ಷ ಕೊಟ್ರೆ 25 ವರ್ಷ ನಿಮಗೆ ವರ್ಷಕ್ಕೆ 50 ಲಕ್ಷ ರೂಪಾಯಿ ಕೊಟ್ಕೋತ ಹೋಗ್ಯವತ್ತು. ಈಗ ಬಿಲ್ಲಾಗ ಏನ್ ತರಿಸ್ಬೇಕು? ಈಗ ಇಲ್ಲೇ ನಮ್ಮಲ್ಲೇ ಆಗಿದೆ, ನಮ್ಮ ಕ್ಷೇತ್ರದಾಗ ನಮ್ಮ ತಾಲೂಕಿನಾಗೂ ಆಗ್ಯದ. 3.5 ಕೋಟಿ ರೂಪಾಯಿ ಕಳ್ಕೊಂಡಾರ ಮೊನ್ನೆ. ಈಗ ಬಿಲ್ಲಿಗೆ ಸಜೆಷನ್ ಹೇಳಿ, ನಿಮ್ಮ ಸಲಹೆ ಹೇಳಿ. ಬಿಲ್ ಇನ್ನೂ ಅದೇ ಇಂಥವ್ರನ್ನ ಮಟ್ಟ ಹಾಕುವಂತ ಕೆಲಸ ಸರ್ಕಾರದ ವತಿಯಿಂದ ಆಗಬೇಕು. ಕಠಿಣ ಕಾನೂನು ತರಬೇಕು. ಈ ಅಂತಾರಾಜ್ಯ ಮಟ್ಟದೊಳಗೂ ಸಹಿತ ನಮ್ಮ ಪೊಲೀಸ್ ಇಲಾಖೆ ಎನ್ಕ್ವೈರಿ ಶೀಘ್ರವಾಗಿ ಎನ್ಕ್ವೈರಿ ಮಾಡಿ ಯಾರ ದುಡ್ಡು ಕಳ್ಕೊಂಡಿರ್ತಾರ ಅವ್ರಿಗೆ ಹಣ ಸಂದಾಯ ಮಾಡುವಂತ ಕಾನೂನು ಆಗಬೇಕು. ಯಾಕಂದ್ರೆ ಈಗ ನಾವು SP ಗೆ ಅದು ಎಲ್ಲ ಕಂಪ್ಲೇಂಟ್ ಕೊಟ್ಟಾರ ನಮ್ಮ ತಾಲೂಕಿನಿಂದ. ಅದರ ಬಹಳ ನಿಧಾನಗತಿಯಲ್ಲಿ ಹೋಗ್ತಾ ಇದೆ. ಅದು ಸ್ವಲ್ಪ ಫಾಸ್ಟ್ ಆಗಿ ಎನ್ಕ್ವೈರಿ ಮಾಡಿ ಅವ ಇದ್ದವ ಬೇರೆ ರಾಜ್ಯದಾಗ ಒಂದು 600 ಎಕರೆ ಜಮೀನು ತಗೋಣ ಅಂತ ಗೋವಾದಾಗ ಹೋಗಿ ಅವ್ರಟ್ರು ಜೈಲ್ದಾಗ ಅದಾರಿ. ಅದರ ಆಸ್ತಿ ಅಂತ ಉಳಿತಲ್ಲ, ಅವ್ರ ಏನು ಆಸ್ತಿ ಅದ ಮೂಲ ಆಸ್ತಿ ಅದು ಎನ್ಕ್ವೈರಿ ಮಾಡಿ ಅದನ್ನ ತೆಗೆದು ಅದನ್ನ ಸೇಲ್ ಮಾಡಿ ಈ ಯಾರ ಡಿಪಾಸಿಟ್ ಮಾಡ್ಯಾರ ಅವ್ರು ಕೊಡುವಂತ ಕೆಲಸ ಕಾನೂನೊಳಗ ಸೇರಿಸಬೇಕಂತ. ಮಾನ್ಯ ಅಧ್ಯಕ್ಷ, ಇಂಥ ಅಬ್ನಾರ್ಮಲ್ ರಿಟರ್ನ್ಸ್ ತೋರಿಸೋ ಸ್ಕೀಮ್ ನೇ ಫಸ್ಟ್ ಆಫ್ ಆಲ್ ಲಾಂಚ್ ಮಾಡಕ್ಕೆ ಬಿಡಬಾರ್ದು. ಆಯ್ತು, ಒಂದು ನೆಕ್ಸ್ಟ್. ಥ್ಯಾಂಕ್ ಯು. ಈಗ ಮಾನ್ಯ ಅಧ್ಯಕ್ಷರೇ, ಅನೇಕ ಸದಸ್ಯರು ಮಂತ್ರಿ ಅವರೇ ಸಜೆಷನ್ಸ್ ಇದೆ, ಸಲಹೆ ಇದೆ. ಅಧ್ಯಕ್ಷರೇ, ಇದೇ ರೀತಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮೇಲೂ ಕೂಡ ಈ ಕಾಯ್ದೆ ಹಿಡಿತಾ ತರಬೇಕು. ನಮ್ಮ ಉದ್ದೇಶ ಏನಂತಾರೆ, ಹಳ್ಳಿಗಾಡಿನಲ್ಲಿ SHGಗಳಿಗೆ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಹಲವಾರು, ಕೆಲವು ದೊಡ್ಡವಿದ್ದಾವೆ, ಕೆಲವು ಅಲ್ಲಲ್ಲೇ ಒಂದೊಂದು ಜಿಲ್ಲೆಗೆ ತಾಲೂಕಿಗೆ ಹೊರಗಡೆಯಿಂದ ಬಂದು ಫೈನಾನ್ಸ್ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗಳು ಈ ಒಂದು SHGಗಳನ್ನ ದುಡಿಯೋದಕ್ಕೆ ಅವರ ಬಂಡವಾಳನ ದುರುಪಯೋಗನೂ ಪಡಿಸ್ಕೊಂಡು ಅವ್ರನ್ನ ಶೋಷಣೆ ಮಾಡ್ತಾ ಇರತಕ್ಕಂಥದ್ದು ದೊಡ್ಡ ಪಿಡುಗಾಗಿದೆ. ಅದ್ರ ಮೇಲೂ ಇದು ಹಿಡಿತ ಸಾಧಿಸಬೇಕು ಅನ್ನೋದು ಏನ್ ಮಾಡ್ಬೇಕು, ಸಲಹೆ ಕೊಡಿ ಅಧ್ಯಕ್ಷ. ಅವ್ರನ್ನೆಲ್ಲ ಕಡ್ಡಾಯವಾಗಿ ಯಾವುದೇ ಒಂದು ಲಂಗು ಲಗಾಮಿಲ್ಲ, ಅವ್ರಿಗೆ ಯಾವ ರೀತಿನಲ್ಲಿ ಇದೆ ಅಂತಂದ್ರೆ ಅವ್ರ ಮೇಲೆ ದೂರ್ ಕೊಡಕ್ಕೆ ಅದು ಯಾವ ಸಂಸ್ಥೆ ಅನ್ನೋದು ಗೊತ್ತಿಲ್ಲ. ಪ್ರತಿ ಹಳ್ಳಿನಲ್ಲಿ ಬ್ಯಾಗ್ ಇಟ್ಕೊಂಡು ಮೋಟರ್ ಸೈಕಲ್ ಅಲ್ಲಿ ಹಣನ ಕೊಟ್ಕೊಂಡು 10,000 20,000 ಕೊಟ್ಕೊಂಡು ಹೋಗ್ತಾರೆ. ವಾರದ ರೊಟೇಷನ್ ಅದು. ರೈಟ್. ಇಲ್ಲ, ಅವ್ರು ಹೇಳಿದ್ದು ಮೊನ್ನೆ ಈ ಅಮೆಂಡ್ಮೆಂಟ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದಾಗ ಇದೆಲ್ಲ ಪಾಯಿಂಟ್ ಬಂದಿದೆ. ಮುಖ್ಯವಾಗಿ ಕೆಲವರು ಹೌಸಿಂಗ್ ಸ್ಕೀಮ್ ಮಾಡ್ತಾ ಇದ್ದಾರೆ, ಇನ್ ಕೆಲವರು ಮೈಕ್ರೋ ಲೆಂಡಿಂಗ್ ಮಾಡ್ತಾ ಇದ್ದಾರೆ, ಇನ್ನ ಕೆಲವರು ಈ ಗೋಲ್ಡ್ ಲೋನ್ಸು ಅಂಥದ್ದೆಲ್ಲ ಅದಕ್ಕೆ ಬೇರೆ ಆಕ್ಟ್ಗಳಿದಾವೆ. ಆ ಆಕ್ಟ್ಗಳಲ್ಲಿ ಕಾನೂನು ಬಲಪಡಿಸ್ಲಿಕ್ಕೆ ಅಮೆಂಡ್ಮೆಂಟ್ಸ್ ತರಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಆಕ್ಟ್ಸ್ ಇದೆ ಅದಕ್ಕೆ. NBFC ಅದು ಇದು ಎಲ್ಲ ಬರುತ್ತೆ. ಅಲ್ಲಿ ಹೌಸಿಂಗ್ ಗೆ ರೇರ್ ಆಗಿ ಅಮೆಂಡ್ಮೆಂಟ್ ತರಬೇಕು ಅಂತ ಸೂಚನೆ. ಇನ್ನ ಅವ್ರ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ಅಂತ ಲೆಕ್ಕ ಹಾಕಿದೀರಾ? 40% ಇಂಟ್ರೆಸ್ಟ್ ತಗೋತಾರೆ. ಅವ್ರು ಕೊಡೋ ದುಡ್ಡಿಗೆ ಅವ್ರ ರಿಟರ್ನ್ಸ್ ತಗೊಳ್ಳೋ ಹೊತ್ತಿಗೆ 40% ಇಂಟ್ರೆಸ್ಟ್ ಬೀಳುತ್ತೆ. ಅವ್ರನ್ನ ಬ್ಯಾನ್ ಮಾಡ್ಬಿಡಿ. ಅವ್ರ ಅವಶ್ಯಕತೆ ಇಲ್ಲ. ಆ ಪಾಪ ಹೆಂಗಸರುಗಳಿಗೆ ಗೊತ್ತಿಲ್ದಲೇ ಸಾಲ ತೆಗೆದು ಮನೆ ಹಾಳು ಮಾಡ್ಕೊಂಡಿದ್ದಾರೆ, ಹೋಗ್ತಾ ಇದಾರೆ. ಅದರಿಂದ ದಯಮಾಡಿ ಅಂತ ಯಾವುದೇ ಫೈನಾನ್ಸಿನ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಬಿಡಬೇಡಿ, ರದ್ದು ಮಾಡಿ. ಅವರು ಈ ಫೈನಾನ್ಸ್ನರ ಅವಶ್ಯಕತೆ ಇಲ್ಲ. ಬಡವ್ರನ್ನ ಮತ್ತೆ ಬಡವರ ಇದಕ್ಕೆ ತೊಳ್ಳುವಂತ ಫೈನಾನ್ಸರ್ಸ್ ಅವರೆಲ್ಲ. ಅವರು ಬಡವ್ರನ್ನ ಉದ್ಧಾರ ಮಾಡಕ್ ಬಂದವರಲ್ಲ ಅವರು. ನಾನು ಈಗ ಮಾನ್ಯ ಇಬ್ಬರು ಸದಸ್ಯರಿಗೆ ಇಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಆ ಚಟುವಟಿಕೆ ಈ ಕಾನೂನು ವ್ಯಾಪ್ತಿಗೆ ಬರೋದಿಲ್ಲ. ಆದ್ರೆ ಕೇಳಿಸ್ಕೊಳ್ಳಿ, ಆದ್ರೆ ನಾನು ಇವತ್ತೇನೆ ಹಣಕಾಸು ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಸರ್ಕಾರದ ಪರವಾಗಿ ಇವತ್ತೇ ಸೂಚನೆ ಕೊಡ್ತೇನೆ. ಈ ಏನು ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಸಹಾಯ ಮಾಡೋತಾ ಇರೋರು ಇದ್ದಾರೆ, ಜನರಿಗೆ ಸಹಾಯನೂ ಆಗ್ತಾ ಇದೆ. ಆದರೆ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಜನರ ಶೋಷಣೆ ಆಗ್ತಾ ಇರುವಂತಹದ್ದು ಇದೆ, ಒಪ್ಕೊಳ್ತೇನೆ. ಈ ಶೋಷಣೆಯನ್ನ ತಡೆಗಟ್ಟೋದಿಕ್ಕೆ ತತ್ಸಂಬಂಧವಾದಂತ ಕಾನೂನಿಗೆ
ಸರಿಯಾದಂಥ ಬಲಪಡಿಸುವಂಥ ತಿದ್ದುಪಡಿ ತರಲಿಕ್ಕೆ ನಾನು ಇವತ್ತೇ ಅವರಿಗೆ ಪ್ರಸ್ತಾವನೆ ತಯಾರು ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತೇನೆ. ಅದು ಕೋಆಪರೇಷನ್ಗೆ ಬರುತ್ತಾ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತಾ, ಅದು ಅವ್ರಿಗೆ ನನಗೂ ಅಷ್ಟು ಕ್ಲಾರಿಟಿ ಇಲ್ಲ. ಆದರೆ ಒಟ್ಟಿನಲ್ಲಿ ಅದನ್ನು ಸರ್ಕಾರದ ಕಡೆಯಿಂದ ಆ ಒಂದು ಪ್ರಯೋಗ ಮಾಡಿಸ್ತೇವೆ. ಇನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಕೆಲವರು ಸದಸ್ಯರು ಮುಖ್ಯವಾಗಿ ಅವರು ಹೇಳಿರೋ ಸಾರಾಂಶ, ಈ ಕಾನೂನು ಇನ್ನಷ್ಟು ಬಿಗಿ ಆಗಬೇಕು, ಬಲ ಆಗಬೇಕು. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕೂತ್ಕೊಂಡು ನನ್ಗೆ ಹೇಳಿದ್ರು ಇದನ್ನ ನಿಲ್ಸಕ್ಕೆ ಆಗಲ್ವೇನಯ್ಯ ಅಂತ. ಅದನ್ನು ಕೂಡ ನಾವು ವಿಚಾರ ಮಾಡಬೇಕಾಗತ್ತೆ, ಖಂಡಿತವಾಗಿ ಅದನ್ನ ವಿಚಾರ ಮಾಡ್ತೇವೆ. ಇದರಲ್ಲಿ ಏನ್ ಮಾಡಿದ್ದೇವೆ ಅಂದ್ರೆ, ಕೆಲವರು ಈ ಸ್ಕ್ಯಾಮ್ ಕೇಸ್ ಆಗೋದಕ್ಕೆ ಮೊದಲು ಆ ಕಂಪನಿಯಿಂದ ಡೈರೆಕ್ಟರ್ ಆಗಿ ನಿರ್ಗಮಿಸಿರ್ತಾರೆ, ಆದ್ರೆ ನಡೆದಾಗ ಅವರು ಭಾಗ ಆಗಿದ್ರು. ಆದ್ರೆ ಈಗಿರೋ ಕಾನೂನಲ್ಲಿ ಅವರು ನಿರ್ಗಮಿಸಿರೋದ್ರಿಂದ ಅವರು ಕಾನೂನು ಪ್ರಕ್ರಿಯೆಯಿಂದ ಹೊರಗೆ ಉಳಿತಾ ಇದ್ದಾರೆ. ಚೆನ್ನಾಗಿ ನಡೆಯುವಾಗ ದುಡ್ಡು ಎತ್ಕೊಂಡು ಹೋಗಿದ್ದಾರೆ ಡೈರೆಕ್ಟರ್ಸ್, ಇವತ್ತಿಲ್ಲ ಡೈರೆಕ್ಟರ್. ಸೊ ದೇವರ್ ಎಸ್ಕೇಪಿಂಗ್ ದ ಲಾ. ಸೊ ಯಾರ್ಯಾರು ಲಾಭ ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಇದು ಜಾರಿ ಆಗ್ಬೇಕು ಅನ್ನುವಂತ ಒಂದು ತಿದ್ದುಪಡಿ. ಇನ್ನ ಇದು ಇನ್ನೊಂದ್ ಕಡೆ ಏನ್ ಮಾಡಿದ್ದಾರೆ, ಆ ಕಂಪನಿನವರೇ ಅವ್ರ ಎಂಪ್ಲಾಯೀಸು ಡಿಪಾಸಿಟರ್ಸ್ ಅಂತ ತೋರಿಸ್ಕೊಂಡಿದ್ದಾರೆ. ನಾವು ಈಗ ಬಂದಿದ್ದ ಹಣದಲ್ಲಿ ಸೆಟಲ್ಮೆಂಟ್ ಮಾಡಕ್ ಹೋದಾಗ ಆ ಎಂಪ್ಲಾಯೀಸು ಕೂಡ ಅವ್ರಿಗೂ ಸಿಗ್ತಾ ಇದೆ. ನಾವು ಮುಖ್ಯ ಉದ್ದೇಶ ಯಾರು ಅದಕ್ಕೆ ಕಂಪನಿಗೆ ಸಂಬಂಧ ಇಲ್ಲದೆ ಇರುವಂತ ಗ್ರಾಹಕರಿಗೆ ಸಿಗಬೇಕು ಅನ್ನೋದು. ಹಾಗಾಗಿ ಎಂಪ್ಲಾಯೀಸ್ ಅನ್ನ ಹೊರಗಿಡ್ತಾ ಇದ್ದೇವೆ. ಮತ್ತು ಇದನ್ನ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡದ ಹಾಗೆ ನಿಷೇಧ ಹಾಕುವಂತ ಅಧಿಕಾರವನ್ನು ನಾವು ಈ ಅಸಿಸ್ಟೆಂಟ್ ಕಮಿಷನರ್ಗೆ ಕೊಡ್ತಾ ಇದ್ದೇವೆ. ಈ ತರಹ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಸರಳೀಕರಣಕ್ಕೆ ತಗೊಂಡು ಬಂದಿದ್ದೇವೆ. ತಾವು ಹೇಳಿರೋದು ಇನ್ನೂ ಪ್ರಬಲವಾದಂತ ಸಲಹೆಗಳನ್ನ ತಾವು ಕೊಟ್ಟಿದ್ದೀರಾ. ಇವತ್ತು ನಾವು ತಂದಿರೋದು ಇಲ್ಲಿವರೆಗೂ ಚರ್ಚೆ ಆಗಿರೋ ಅರ್ಧ ತಿದ್ದುಪಡಿಗಳು ಮಾತ್ರ. ಇನ್ನರ್ಧ ತಿದ್ದುಪಡಿಗಳು ಬಹುಶಃ ಮುಂದಿನ ಅಧಿವೇಶನ ಅಥವಾ ಬಜೆಟ್ ಅಧಿವೇಶನಕ್ಕೆ ತರ್ತೇವೆ. ತರೋವಾಗ ನೀವ್ ಹೇಳಿದಂತ ಕೆಲವು ಪ್ರಮುಖ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ತರ್ತೇವೆ. ಇನ್ನಷ್ಟು ಬಲ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಖಂಡಿತ. ಇದು ಬಿಲ್ ಮಾಡೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್, ಇಂಪ್ಲಿಮೆಂಟ್ ಮಾಡೋದು ರೆವಿನ್ಯೂ. ನೀವು ಕೊಟ್ಟಿದ್ದ ಸಜೆಷನ್ ಅನ್ನ ನಾನು ನಮ್ಮ ಬ್ಯಾಂಗ್ಳೂರ್ ರೆವಿನ್ಯೂ ಕಮಿಷನರೇ ಇದಕ್ಕೆ ಸೆಕ್ರೆಟರಿ, ಅವ್ರಿಗೆ ಹೇಳ್ತೇನೆ, ನಾನೇ ಮಾತಾಡ್ತೇನೆ ಅವ್ರಿಗೆ. ಇನ್ನಷ್ಟು ಟೈಟ್ ಮಾಡಕ್ಕೆ ನಿಮ್ಗೆ ಏನ್ ಬೇಕು ಹೇಳಿ ಅಂತ ಅವರಿಂದ ಪ್ರಪೋಸಲ್ ತಗೊಂಡ್ ಬಂದು ನೆಕ್ಸ್ಟ್ ಅಮೆಂಡ್ಮೆಂಟ್ಸ್ ಅನ್ನ ಮೂವ್ ಮಾಡ್ತೇವೆ. ಈ ಅವರನ್ನು ಕೂಡ ಎನೇಬಲ್ ಮಾಡ್ಕೊಳ್ಳಿಕ್ಕೂ ಸಣ್ಣ ಪುಟ್ಟ ತಿದ್ದುಪಡಿ ಮಾಡಿದ್ದೇವೆ. ಸೊ ಅಸಿಸ್ಟೆಂಟ್ ಕಮಿಷನ್ ಇದು ಇಂಪ್ಲಿಮೆಂಟೇಷನ್ ಮೆಜಾರಿಟಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡುತ್ತೆ. ಆದ್ರೆ ಆಕ್ಟ್ ಮಾಡಿರುವಂತಹದ್ದು ಇದರ ಕಸ್ಟೋಡಿಯನ್ ಬಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ. ಸೊ ಇಂಪ್ಲಿಮೆಂಟೇಷನ್ ಇಸ್ ವೆಸ್ಟೆಡ್ ವಿತ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್. ಇದರಲ್ಲಿ ಒಂದ್ ಮಾಡಿದ್ದೇವೆ, ಏನ್ ಅಸಿಸ್ಟೆಂಟ್ ಕಮಿಷನರ್ ಕ್ಯಾನ್ ಇಶ್ಯೂ ಎ ನೋಟಿಸ್ ಟು ಸೀಸ್ ಬಿಸ್ನೆಸ್ ಆರ್ ನಾಟ್ ಟು ಅಡ್ವರ್ಟೈಸ್. ಆ ಒಂದು ಪ್ರಾವಿಷನ್ಸ್ ಕೂಡ ಕ್ರಿಯೇಟ್ ಮಾಡಿದ್ದೇವೆ. ಬಟ್ ಬಹಳ ಪ್ರಬಲ ನಿಮ್ಮ ನಿರೀಕ್ಷೆಗೆ ಇಲ್ಲದೆ ಇರ್ಬೋದು, ಬಟ್ ನೀವು ಹೇಳಿದ್ರ ಬಗ್ಗೆ ನಾವು ಕೆಲಸ ಮಾಡ್ತೇವೆ. ನಾನು ಕಂಪ್ಲೇಂಟ್ ಅನ್ನ ಯಾರಿಗೆ ಮಾಡಬೇಕು, ನಾನು ಕಂಪ್ಲೇಂಟ್ ಅನ್ನು ಯಾರಿಗೆ ಮಾಡ್ಬೇಕು? ಇಂತ ನಾವು ಎಲ್ಲ ಆಯಾ ಉಪವಿಭಾಗಾಧಿಕಾರಿಗೆ ನಾವು ಸೂಚನೆ ಕೊಡ್ತೇವೆ. ಇಂಥ ವಿಷಯಗಳು ಅವರ ವ್ಯಾಪ್ತಿಯಲ್ಲಿ ನಡೆದಾಗ ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ದ ಜುರಿಸ್ಟಿಕ್ಷನ್ ಅವರು ಸುವೋಮೋಟೋ ಇಂಥವುಗಳನ್ನ ಗಮನಿಸಬೇಕು ಅಂತ ನಾನು ರೈಟಿಂಗ್ ಅಲ್ಲೇ ಈ ಆಕ್ಟ್ ಅಡಿಯಲ್ಲಿ ನಾವು ಸೂಚನೆ ಸಲಹೆ ಕೊಡಿ. ಈಗ ಅವರು ಪ್ರಕರಣ ಆದ್ಮೇಲೆ ಬಲವಾದ ಕಾನೂನು, ಕಟ್ಟುನಿಟ್ಟಿನ ಕಾನೂನು ತರ್ತು ಅಂತ ಹೇಳ್ತಾ ಇದ್ದಾರೆ. ಪ್ರಾರಂಭದಲ್ಲೇನೆ ತರಬೇಕು ಅದಕ್ಕ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ರಾಯಚೂರು ಡಿಸ್ಟಿಕ್ ನಲ್ಲಿ ಒಂದು ವರ್ಷದಿಂದ ದರ್ವೇಶ್ ಅಂತ ಒಂದು ಕಂಪನಿ ಪ್ರಾರಂಭ ಮಾಡಿ 800 ಕೋಟಿ ರೂಪಾಯಿ ದುಡ್ಡು ಹೆಚ್ಚು ಬಡ್ಡಿ ಕೊಡ್ತೀನಿ ಅಂತೇಳಿ ಸಂಗ್ರಹ ಮಾಡಿ ಆ ಡೈರೆಕ್ಟರ್ ಮೇಲೆ ಕೇಸ್ ಆಯ್ತು. ಒಂದ್ 4 ತಿಂಗಳ ಡೈರೆಕ್ಟರ್ ಬೇಲ್ ಮೇಲೆ ಹೊರಗೆ ಬಂದ್ಬಿಟ್ರು. ಪ್ರಾರಂಭದಲ್ಲೇನೆ ಅವ್ರಿಗೆ ಹಿಡ್ತಾ ಕಠಿಣ ಕ್ರಮ ತಗೋಬೇಕು, ಪರವಾನಗಿ ಕೊಡಬೇಕಾದ್ರೆ ಆ ಕೆಲಸನೂ ಆ ಬಿಲ್ನಾಗ ಸೇರಿಸಬೇಕು. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 14ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 14ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ.
ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು. ಅಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣಾ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ 20 ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಂಡಿಸುವುದು. ಅಧ್ಯಕ್ಷೆ, 2024ನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2ನೇ ತಿದ್ದುಪಡಿ ವಿಧೇಯಕನ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಮಂತ್ರಿಗಳು ವಿವರಿಸಿ. ಅಧ್ಯಕ್ಷ, ಏನಿಲ್ಲ, ಈ ಒನ್ ಟೈಮ್ ಸೆಟಲ್ಮೆಂಟು ನಮ್ಮ ಕಾರ್ಪೊರೇಷನ್ ಯಾರು ಟ್ಯಾಕ್ಸ್ ಕಟ್ಟಲಿಕ್ಕೆ ಡಿಫಾಲ್ಟರ್ ಆಗಿದ್ರು ಅವ್ರಿಗೆ ಲಾಸ್ಟ್ ಹಿಂದೆ ನಾನು 31 ಜುಲೈವರೆಗೂ ಕೊಟ್ಟಿದ್ದೆ. ಅದಕ್ಕೆ ಭಾಳ ಜನ ಇದಿಲ್ಲ ಅಂಥೇಳಿ ಜನರ ಪ್ರತಿನಿಧಿಗಳು ಎಲ್ಲರೂ ಸೇರಿ ಒತ್ತಾಯ ಮಾಡಿದರು. 30ನೇ ತಾರೀಕು ನವೆಂಬರ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದು. ಎಕ್ಸ್ಟೆಂಡ್ ಮಾಡಿ ನಮಗೆ ಸುಮಾರು ಒನ್ ಟೈಮ್ ಸೆಟಲ್ಮೆಂಟಿಂದ ಒಂದು 700 ಕೋಟಿ ರೂಪಾಯಿ ಎಕ್ಸ್ಟ್ರಾ ಬಂತು. 1200 ಕೋಟಿ ರೂಪಾಯಿ ಹರಿಯಸ್ ಡ್ಯೂ 3 ಲಕ್ಷ ಪ್ರಾಪರ್ಟೀಸ್ ಇಲ್ಲಿ ಕಲೆಕ್ಟ್ ಮಾಡಿದ್ದೇವೆ. ಇನ್ನು 2,26,000 ಪ್ರಾಪರ್ಟಿಗಳು ಪೆಂಡಿಂಗು ಕಲೆಕ್ಟ್ ಮಾಡಬೇಕಾದ್ದು ಉಳ್ಕೊಂಡಿದೆ. ಸೊ ಒಟ್ಟು 4,584 ಕೋಟಿ ರೂಪಾಯಿನ 30/11/2000 ಇದೆ. ಅದನ್ನು ನಾವು ಈಗಾಗಲೇ ಆರ್ಡಿನೆನ್ಸ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಇದನ್ನು ಅಂಗೀಕರಿಸಬೇಕು ಅಂತೇಳಿ ನಾನು 30ನೇ ತಾರೀಕಿಗೆ ಡೆಡ್ಲೈನ್ ಮಾಡಿದ್ದೀನಿ. ಇದು ಫೈನ್ ಕಡಿಮೆ ಮಾಡಿದ್ದೀರಾ? ಫೈನ್ ಕಡಿಮೆ ಆಗಿದೆಯಾ? ಫೈನ್ ಅಲ್ಲ, ಅದು ಸ್ವಲ್ಪ ಒನ್ ಟೈಮ್ ಸೆಟಲ್. ಎಷ್ಟೋ ಜನ ಟ್ಯಾಕ್ಸೇ ಕಟ್ಟಿರಲಿಲ್ಲ, ಅವ್ರನ್ನೆಲ್ಲ ಟ್ಯಾಕ್ಸ್ ನೆಟ್ಟಲ್ಲಿ ತೆಗೆದುಕೊಂಡು ಬಂದಿದ್ದೇವೆ. ಅಲ್ಲ, ಮುಂಚೆ ಕಟ್ಟಿದವರಿಗೆ ಕಟ್ಟಿರೋರಿಗೆಲ್ಲ ಗಿವನ್ ಆಪರ್ಚುನಿಟಿ. ಕಟ್ಟಿರೋರಿಗೆ ಸಮಸ್ಯೆ ಇಲ್ಲ, ಕಟ್ಟದೆ ಹೋದವ್ರಿಗೆ ಯಾರು ತೊಂದರೆ ಇತ್ತು ಅಂತಂದ್ರೆ ಬರೀ ಜಾಸ್ತಿ ಫೈನ್ ಇತ್ತು, ಅದಕ್ಕೆ ಇಂಟ್ರೆಸ್ಟ್ನೆಲ್ಲ ವೇ ಆಫ್ ಮಾಡಿಬಿಟ್ಟು ಒನ್ ಟೈಮ್ ಸೆಟಲ್ಮೆಂಟ್. ಅಲ್ಲ, ಈಗ ತಾವೊಂದು ಕಾನೂನು ಮಾಡಿದ್ದೀರಿ, ಅದಕ್ಕೆ ಅನುಗುಣವಾಗಿ ಕೆಲವರು ಬಂದು ಕರೆಕ್ಟಾಗಿ ಕಟ್ಟಿದ್ದಾರೆ. ಈಗ ನಾವು ಇನ್ನೊಂದು ಕಡಿಮೆ ಮಾಡಿ ಕಟ್ಟಿರೋರ್ಗೆ ಏನೂ ಮಾಡಲ್ಲ. ಅಲ್ಲ, ಅವ್ರು ಕಟ್ಟಿದ ಲಾಸ್ ಆಗಿದೆಯಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅವ್ರಿಗೆ. ಓಕೆ ಓಕೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಒಳ್ಳೆ ತಿದ್ದುಪಡಿಯನ್ನ ಅಥವಾ ರಿಲೀಫನ್ನ ತಂದಿದ್ದಾರೆ ಮತ್ತು ಒಳ್ಳೆ ಟ್ಯಾಕ್ಸ್ ಕಲೆಕ್ಷನ್ ಅನ್ನು ಹೆಚ್ಚಿಸಲಿಕ್ಕೆ ಒಳ್ಳೆ ಕ್ರಮವನ್ನು ವಹಿಸಿದ್ದಾರೆ. ಯಾವ ಒಂದು ಪ್ರಾಪರ್ಟಿ ರೀಅಸೆಸ್ಮೆಂಟ್ ಮಾಡಿರುವಂಥ ಪ್ರಾಪರ್ಟಿ ಮತ್ತು ಟ್ಯಾಕ್ಸ್ ನೆಟ್ಟಲ್ಲೇ ಬರೆದಂಥ ಪ್ರಾಪರ್ಟಿಗಳು ಟ್ಯಾಕ್ಸೇ ಕಟ್ತಿರೋಂಥವ್ರಿಗೆ ಈಗೇನು ಒನ್ ಟೈಮ್ ಸೆಟಲ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ಏನು ಪೆನಾಲ್ಟಿ ಮತ್ತು ಇಂಟ್ರೆಸ್ಟ್ ಇತ್ತು, ಈ ಪೆನಾಲ್ಟಿ ಮತ್ತು ಇಂಟ್ರೆಸ್ಟ್ ಅಲ್ಲಿ ವೇ ಆಫ್ ಮಾಡಿ ಭಾಳ 100 ರೂಪಾಯಿನೇನೋ ಇಟ್ಟಿದ್ದಾರೆ. ಈ ಮಾಡೋ ಮೂಲಕ ಏನು ಇದುವರೆಗೂ ಟ್ಯಾಕ್ಸೇ ಕಟ್ತಿದ್ದವಂಥವ್ರು, ಟ್ಯಾಕ್ಸ್ನ ಹೆಚ್ಚಿನ ರೀತಿ ವಂಚನೆ ಮಾಡ್ತಿದ್ದವರು, ಡಿಕ್ಲೇರ್ 100% ಮಾಡೋ ಜಾಗದಲ್ಲಿ 50% ಡಿಕ್ಲೇರ್ ಮಾಡ್ತಿರೋ ಇಂಥವ್ರನ್ನೆಲ್ಲ ಟ್ಯಾಕ್ಸ್ ನೆಟ್ಟಲ್ಲಿ ತಂದು ಅವರಿಗೆ ಡಿಕ್ಲೇರ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ವಾಲಂಟ್ರಿಯಾಗಿ ಮುಂದೆ ಬರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ, ಒಳ್ಳೇದು. ನಮ್ಮ BBMPನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತಿದ್ದಾರೆ. ಆದರೆ ಇನ್ನು ಮುಂದಕ್ಕೆ ನಮ್ಗೆ ಕೇಳ್ಕೊಳ್ಳೋದೇನು ಅಂದರೆ, ಇನ್ನು ಮುಂದಕ್ಕೆ ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾ ಹೋಗ್ಬೇಡಿ. ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನ ಏರ್ತಾ ಹೋಗ್ತಿದ್ರೆ ಆ ಕಟ್ಟೋರಿಗೆ ಭಾರ ಜಾಸ್ತಿ ಮಾಡಬೇಡಿ. ಬೆಂಗಳೂರಿಗೆ ಅಂದರೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬರೀ ಬೆಂಗಳೂರನ್ನ ಪ್ರಾಪರ್ಟಿ ಟ್ಯಾಕ್ಸ್ ಮೇಲೆ ನಡೆಸ್ತೀನಿ ಅಂತ ಹೋಗ್ಬೇಡಿ ಸರ್. ರಾಜ್ಯದಲ್ಲಿ ನಿಮಗೆ ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಬರ್ತಿದೆ, 65%ಗಿಂತ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಬರುತ್ತೆ. ಆ ನಗರಕ್ಕೆ ಯಾವ ಇಲಾಖೆಯಿಂದನೂ ಯಾವ ಹೆಚ್ಚಿನ ಸವಲತ್ತು ಸೌಲಭ್ಯಗಳು ಯಾವುದೂ ಸಿಗಲ್ಲ ನಮಗೆ.
ಅದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರದಿಂದ ಬೇರೆ ಬೇರೆ ಗ್ರಾಂಟ್ಗಳು, ನಗರೋತ್ಥಾನ, ಇನ್ನೊಂದು ಮತ್ತೊಂದು ಬೇರೆ ಬೇರೆ ರೂಪದಲ್ಲೆಲ್ಲ ಗ್ರಾಂಟ್ಗಳು ಬರುವಂಥದ್ದು ಹೆಚ್ಚಾಗಬೇಕು. ನಗರಕ್ಕೆ ಬರೀ ಪ್ರಾಪರ್ಟಿ ಟ್ಯಾಕ್ಸ್ಗೆ ಸೀಮಿತ ಮಾಡಬೇಡಿ. ಇವತ್ತೆಲ್ಲರನ್ನೂ ಟ್ಯಾಕ್ಸ್ ನೆಟ್ ಅಡಿಯಲ್ಲಿ ತರುವಂಥ ಈ ಪ್ರಯತ್ನ ಮಾಡಿರೋದಕ್ಕೆ ನಿಮಗೆ ಮೆಚ್ಚುಗೆ ಮತ್ತು ಶುಭಾಶಯಗಳು. ಮತ್ತು ಅವರಿಗೆ ಈ ಪೆನಾಲ್ಟಿ ಮತ್ತು ಇಂಟ್ರೆಸ್ಟ್ ಅನ್ನ ವೇ ಆಫ್ ಮಾಡಿ ಕೊಡ್ತಿರೋದಕ್ಕೆ ನಿಮಗೆ ಶುಭಾಶಯಗಳು. ಒಳ್ಳೆಯದು ಸರ್. ಈಗ ವಿಧೇಯಕವನ್ನು ಕಂಡ ಅಧ್ಯಕ್ಷ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಈಗ ವಿಧೇಯಕವನ್ನು ಕಂಡ ಮತಕ್ಕೆ ಹಾಕುತ್ತೇನೆ. 2 ಮತ್ತು 3ನೇ ಖಂಡಗಳ ವಿಧೇಯಕ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ಮತ್ತು 3ನೇ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು, ಅಧ್ಯಕ್ಷ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2ನೇ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ 2024 ಸಾಲಿನ ಕರ್ನಾಟಕ ಪ್ರವಾಸೋದ್ಯಮ ರೋಪ್ವೇ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ. 2024ನೇ ಸಾಲಿನ ಪ್ರವಾಸೋದ್ಯಮ ರೋಪ್ವೇಗಳ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ಇದು ಇವತ್ತಿನ ಅಗತ್ಯತೆ ಹಿನ್ನೆಲೆಯಲ್ಲಿ ತಂದಿರತಕ್ಕಂಥ ಒಂದು ವಿಧೇಯಕ. ಪ್ರವಾಸೋದ್ಯಮ ಇಲಾಖೆಯ ಮೂಲಕ ಕರ್ನಾಟಕದಲ್ಲಿ ಈ 1-2 ವರ್ಷಗಳಲ್ಲಿ 15 ಕಡೆ ನಾವು ರೋಪ್ವೇಗಳನ್ನು ನಿರ್ಮಾಣ ಮಾಡಬೇಕು. ಅಂದರೆ ಕೇಬಲ್ ಕಾರ್ಸ್ ಅಂತೇಳಿ ನಾವು ಅಂತೇವೆ, ಆ ಕೇಬಲ್ ಕಾರ್ಗಳನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ನಿರ್ಣಯಿಸಿದ್ದೇವೆ. ಈ ರೋಪ್ವೇ ನಾವು ನಿರ್ಮಾಣ ಮಾಡಿದಾಗ ಅವುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನದೇ ಆಗಿರ್ತಕ್ಕಂಥ ಕಾನೂನುಗಳು ಬೇಕಾಗ್ತವೆ, ನಿಯಮಗಳು ಬೇಕಾಗ್ತವೆ. ಅದಕ್ಕೆ ಆ ನಿಯಮಗಳನ್ನು ರೂಪಿಸುವಂಥದ್ದು ಹಾಗೂ ಅದಕ್ಕೆ ಸಂಬಂಧಿಸಿರ್ತಕ್ಕಂತೆ ಆ ನಿರ್ವಹಣೆ ಮಾಡೋದಕ್ಕೆ ಹಾಗೂ ಪರವಾನಗಿಗಳನ್ನು ಕೊಡೋದಕ್ಕೆ ಅದೆಲ್ಲ ಒಂದು ಪ್ರಾಧಿಕಾರವನ್ನು ರಚನೆ ಮಾಡ್ತಾ ಇದ್ದೀವಿ ಈ ಕಾನೂನನ್ವಯ. ಆ ಒಂದು ಕಾರಣದಲ್ಲಿ ಈ ಒಂದು ರೋಪ್ವೇಗಳ ನಿರ್ಮಾಣ ಮತ್ತು